ನಾವೊಬ್ಬರೇ ಪ್ರಪಂಚದಲ್ಲಿದ್ದೀವಿ ಅಂತಂದಾಗ ನಾವೇನು ಅಂದ್ಕೊಂಡಿದ್ದೀವಿ ಅದಾಗತ್ತೆ ಅಥವಾ ಆಗಲ್ಲ. ಡಿಸ್ಟರ್ಬ್ ಆಗೋದು ಯಾವಾಗ ಅಂದರೆ ಅಪೋಸಿಟ್ ಪರ್ಸನ್ ಬಂದಾಗ. ಮೂರೊತ್ತು ಗೊಣಗ್ತಾ ಇದ್ದೀವಿ, ನಾನು ಸರಿ ಇಲ್ಲ, ನನ್ನ ಸಮಾಜ ಸರಿ ಇಲ್ಲ, ನನ್ನ ಅಕ್ಕಪಕ್ಕದ ಮನೆಯವ್ರು ಸರಿ ಇಲ್ಲ, ಪಕ್ಕದ ಮನೆಯವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಇದು ನಾನು ಸೇರಿ ನೀವು ಸೇರಿ ಯಾರ್ಯಾರು ನೋಡ್ತಾ ಇದ್ದಾರೆ, ಯಾರ್ಯಾರು ಪ್ರಪಂಚದಲ್ಲಿದ್ದಾರೆ, ಈ ಕ್ಯಾಟಗರಿಯಲ್ಲಿ 4 ಜನ ಬರ್ತಾರೆ. ಐದರ್ ಯು ಆರ್ ರೈಟ್ ಆರ್ ಐ ಆಮ್ ರೈಟ್ ಆರ್ ನೋಬಡಿ ಈಸ್ ರೈಟ್ ಆರ್ ಬೋತ್ ಆರ್ ರೈಟ್. ಆದರೆ ನಾನು ಮಾಡ್ತಾ ಇರುವ ತಪ್ಪನ್ನೇ ನೀವುಗಳು ಮಾಡ್ತಾ ಹೋದರೆ ನೀವು 30 ವರ್ಷ ತಗೋತೀರಿ. ದೊಡ್ಡದಾಗಿ ಬೆಳಿಬೇಕು, ಅಚೀವ್ ಮಾಡಬೇಕು ಅನ್ನೋದು ಎಲ್ರ ಕನಸಾಗಿರುತ್ತೆ. ಅದಕ್ಕೆ ದಾರಿ ಹೇಗಪ್ಪ ಅಂತ ಹುಡುಕ್ತಾ ಇರುವಾಗ ತುಂಬ ಜನ GSS ಮಾಧ್ಯಮದ ಪ್ಲ್ಯಾಟ್ಫಾರ್ಮಲ್ಲಿ ಕಂಡುಕೊಂಡಂತಹ ಒಂದು ದಾರಿ ಅಥವಾ ಒಂದು ಫಾರ್ಮ್ಯುಲಾ ಅಂದರೆ 4M, ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಇದರ ಹೊಸ ಸೀರೀಸ್ ಫಿಟ್ ಲೀಡರ್ಸ್. ಫಿಟ್ ಆಗೋದು ಒಂದು ಕಡೆ, ಮೆಂಟಲಿ ಸ್ಟ್ರಾಂಗ್ ಆಗೋದು ಒಂದು ಕಡೆ, ಅದ್ರ ಜೊತೆಗೆ ಫಿಟ್ ಲೀಡರ್ ಆಗೋದು. ನಿಮ್ಮ ಸಬ್ಜೆಕ್ಟ್ ಏನಿದೆ, ನಿಮಗೆ ಒಂದು ಸ್ಟ್ರೆಂತ್ ಇರುತ್ತಲ್ಲ, ಅದನ್ನು ಇನ್ನೂ ಗಟ್ಟಿಗೊಳಿಸುವ ಹಾಗೆ ಮಾಡುವಂಥದ್ದು, ನಿಮ್ಮನ್ನು ನೀವು ಅನಲೈಸ್ ಮಾಡಿಕೊಂಡು ಪ್ರತಿನಿತ್ಯ ನಿಮ್ಮನ್ನು ನೀವು ಬೆಳೆಸಿಕೊಳ್ಳುವಂತಹ ಒಂದು ಫಾರ್ಮ್ಯುಲಾ ಕೊಡೋದೇ ಈ ಅಡ್ವಾನ್ಸ್ಡ್ 4M, ನೆಕ್ಸ್ಟ್ ಲೆವೆಲ್ ಆಫ್ 4M ಸೀರೀಸ್ ನಿಮಗಾಗಿ ವಿತ್ ಯೋಗಾತ್ಮ ಶ್ರೀಹರಿ ಅವರು ಮಾತಾಡೋಣ. ಹಾಯ್. ಫಿಟ್ ಆಗೋದು ಜೊತೆಗೆ ಫಿಟ್ ಲೀಡರ್ ಆಗೋದು, ಅದಕ್ಕೆ ಒಂದಷ್ಟು ಪ್ರತಿನಿತ್ಯ ಟಾಸ್ಕ್ಗಳನ್ನ ಮಾಡ್ಕೊಳ್ಳಿ ಅಂತ ನೀವು ಫಸ್ಟ್ 2 ಎಪಿಸೋಡಲ್ಲಿ ಹೇಳಿದ್ರಿ. ಸೊ ನೆಕ್ಸ್ಟ್ ಟಾಸ್ಕ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯ ಬೈಫರ್ಕೇಷನ್ ಇನ್ನೊಂದು. ಓಕೆ. ತುಂಬ ಹಿಂದೆ ಬುಕ್ಸ್ಗಳೆಲ್ಲ ಬಂದಿದೆ ಇದ್ರ ಮೇಲೆ. ನಾರ್ಮಲಿ ನಾವಿಬ್ಬರ ಜೊತೆ ಕಮ್ಯುನಿಕೇಷನಲ್ಲಿ ಇರ್ತೀವಿ, 1 and 1. ನಾವೊಬ್ಬರೇ ಪ್ರಪಂಚದಲ್ಲಿದ್ದೀವಿ ಅಂತಂದಾಗ ನಾವೇನು ಅಂದ್ಕೊಂಡಿದ್ದೀವಿ ಅದಾಗತ್ತೆ ಅಥವಾ ಆಗಲ್ಲ. ಡಿಸ್ಟರ್ಬ್ ಆಗೋದು ಯಾವಾಗ ಅಂದರೆ ಅಪೋಸಿಟ್ ಪರ್ಸನ್ ಬಂದಾಗ. ಅದು ಗಂಡ ಹೆಂಡತಿ, ಅಪ್ಪ ಮಕ್ಕಳು, ಅಮ್ಮ ಮಕ್ಕಳು, ಪಾರ್ಟ್ನರ್ಸ್, ಕೊಲೀಗ್ಸ್, ಪಕ್ಕದ ಮನೆಯವರು ಎಲ್ಲರೂ ಸೇರಿ ನಾವು ಡಿಸ್ಟರ್ಬ್ ಆಗೋದೇ ಇನ್ನೊಬ್ಬರು ನಮ್ಮ ಜೊತೆಗೆ ಬಂದಾಗ. ಓಕೆ, ಇದರಲ್ಲಿ ಒಂದು ಮೆಂಟಾಲಿಟಿ ಇದೆ. ಮೆಂಟಾಲಿಟಿ ಏನಂದರೆ ನೀವು ಸರಿ ಇಲ್ಲ ಅಂತ. ನಾವಿಬ್ಬರು ಕಮ್ಯುನಿಕೇಷನಲ್ಲಿ ಇದ್ದೀವಿ, ನಂಗೆ ಪ್ರತಿ ಸಲ ಅನ್ಸುತ್ತೆ ನೀವು ಸರಿ ಇಲ್ಲ. ಸ್ವಲ್ಪ ದಿನ ಆಗುತ್ತೆ, ಎಲ್ಲೋ ಒಂದು ಸಲ ಅನಿಸುತ್ತೆ ನಾನೇ ಸರಿ ಇಲ್ವೇನೋ ಅಂತ. ಅದು ರಿಯಲೈಸೇಷನ್. ಅದಕ್ಕೂ ಮುಂಚೆ ಅನಿಸುತ್ತೆ ನೀವು ಸರಿ ಇಲ್ಲ, ನಾನು ಸರಿ ಇಲ್ಲ. ಮೆಚುರಿಟಿ ಬರ್ತಾ ಬರ್ತಾ ಅನಿಸುತ್ತೆ ನಾನು ಸರಿಗಿದ್ದೀನಿ, ನೀವು ಸರಿಗಿದ್ದೀರ. ಸೊ ಈ 4 ಸ್ಟೇಜ್ ಆಫ್ ಥಿಂಕಿಂಗ್ ಆಗ್ಬೋದು, ಸ್ಟೇಟ್ ಆಫ್ ಮೈಂಡ್ ಆಗ್ಬೋದು. ಇದನ್ನು ಇಂಗ್ಲೀಷಲ್ಲಿ ಮ್ಯಾನೇಜ್ಮೆಂಟ್ ಸೀರೀಸಲ್ಲಿ ಮಾಡ್ತಾರೆ. ಮೊದಲನೇ ಹಂತ ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ, ನಾವಿಬ್ಬರೂ ಸರಿ ಇಲ್ಲ. ಎರಡನೇ ಹಂತ ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ. ಥರ್ಡ್ ಹಂತ ಐ ಆಮ್ ನಾಟ್ ಓಕೆ ಬಟ್ ಯು ಆರ್ ಓಕೆ. 4ನೇ ಹಂತ ಬರುತ್ತೆ ಐ ಆಮ್ ಆಲ್ಸೋ ಓಕೆ, ಯು ಆರ್ ಆಲ್ಸೋ ಓಕೆ. ಈ 4ನೇದು ಬಂದಾಗಲೇ ನಾವು ಬೆಳಿಲಿಕ್ಕೆ ಸಾಧ್ಯ. ಮೊದಲನೇದರಲ್ಲಿ 3 ಹೊತ್ತು ಗೊಣಗ್ತಾ ಇದ್ದೀವಿ, ನಾನು ಸರಿ ಇಲ್ಲ, ನನ್ನ ಸಮಾಜ ಸರಿ ಇಲ್ಲ, ನನ್ನ ಅಕ್ಕಪಕ್ಕದ ಮನೆಯವ್ರು ಸರಿ ಇಲ್ಲ, ಪಕ್ಕದ ಮನೆಯವ್ರು ಗಲಾಟೆ ಮಾಡ್ತಾ ಇದ್ದಾರೆ, ರಸ್ತೆಯಲ್ಲಿ ಗಾಡಿ ಓಡಾಡ್ತಾ ಇದೆ, ನಂಗೆ ನಿದ್ದೆನೇ ಬರಲ್ಲ. ಈ ಗೊಣಗಾಟದಲ್ಲಿ ಬದುಕಿದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಗೊಣಗಾಟವೇ. ಇದನ್ನು 3M ಅಥವಾ ಡ್ರಂಕನ್ ಮ್ಯಾಡ್ ಮಂಕಿ ಮೈಂಡ್ ಅಂತ ಅನ್ಕೊಳ್ಳೋಣ. ನಾವು ಹೀಗೆ ಇರೋದು. ಕ್ರಮೇಣ ಅನಿಸ್ಲಿಕ್ಕೆ ಶುರು ಆಗುತ್ತೆ ಇಬ್ಬರಲ್ಲಿ ಯಾರೋ ಒಬ್ಬರು ಸರಿಗಿದ್ದಾರೆ ಅಂತ. ಆವಾಗ ನಮ್ಮನ್ನು ನಾವು ಪೋಷಣೆ ಮಾಡ್ಕೋತೀವಿ, ನಮ್ಮನ್ನು ಪ್ಯಾಂಫರ್ ಮಾಡ್ಕೋತೀವಿ, ನಾನು ಸರಿ ಇದ್ದೀನಿ, ಅವರೇ ಸರಿ ಇಲ್ಲ. 3ನೇ ಸ್ಟೇಜ್ ಬರುತ್ತೆ, ಒಂಚೂರು ಅನಲೈಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅವತ್ತಿನ ದಿನ ಇಲ್ಲ ನಾನೇ ಎಲ್ಲೋ ಥಿಂಕಿಂಗಲ್ಲಿ ಸರಿ ಇಲ್ಲ ಅಂತ. ಅಂದರೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ. ಬೆಳಿಲಿಕ್ಕೆ ಸ್ಟಾರ್ಟ್ ಆದ್ವಿ, ಆವಾಗ ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದ್ವಿ. 4ನೇ ಹಂತ ಬರುತ್ತೆ, ಅವರು ಅಕ್ಕಪಕ್ಕದ ಮನೆಯವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ಗಂಡನೂ ಸರಿ, ಹೆಂಡ್ತಿನೂ ಸರಿ, ಮಕ್ಕಳು ಸರಿ, ಎಲ್ಲರೂ ಸರಿ ಇದ್ದಾರೆ, ಚೆನ್ನಾಗಿದೆ, ಎಲ್ಲೋ ಒಂದು ಸಣ್ಣ ಸಣ್ಣ ಲಿಂಕ್ಗಳು ಮಿಸ್ ಆಗ್ತಾ ಇದೆ ಅಷ್ಟೇ ಅಂತ. ದಟ್ ಈಸ್ ಹೈಯೆಸ್ಟ್ ಸ್ಟೇಟ್ ಆಫ್ ಮೆಚುರಿಟಿ. ಈ ಸ್ಟೇಟಲ್ಲಿ ಈ 4 ಬಾಕ್ಸ್ಗಳಲ್ಲಿ ನಾವು ಯಾವುದಾಗಿದ್ದೀವಿ ಅಂತ ನಮಗೆ ಆಪ್ಷನ್ಸ್ ಇದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಗೊಣಗೋದು, ಅಥವಾ ಅರ್ಧ ದಿನ ಗೊಣಗೋದು, ಅರ್ಧ ದಿನ ಸಮಾಧಾನವಾಗಿರೋದು, ಅಥವಾ 3/4 ದಿನ ಸಮಾಧಾನವಾಗಿರೋದು, 1/4 ದಿನ ಗೊಣಗೋದು, ಪೂರ್ತಿ ದಿನ ಆರಾಮದಲ್ಲಿರೋದು. ಚಾಯ್ಸ್ ಇಸ್ ಅವರ್ಸ್. ಇದು ನಾನು ಸೇರಿ ನೀವು ಸೇರಿ ಯಾರ್ಯಾರು ನೋಡ್ತಾ ಇದ್ದಾರೆ, ಯಾರ್ಯಾರು ಪ್ರಪಂಚದಲ್ಲಿದ್ದಾರೆ, ಈ ಕ್ಯಾಟಗರಿಯಲ್ಲಿ 4 ಜನ ಬರ್ತಾರೆ. ಈ 4 ಕ್ಯಾಟಗರೀಸ್ ಇದು. ಬೆಳಗ್ಗೆಯಿಂದ ಯೋಚನೆ ಮಾಡಿಬಿಟ್ಟು ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆನಾ ಬೆಳಗ್ಗೆ ಯೋಚನೆ ಮಾಡಿ ಸಂಜೆ ಅಷ್ಟೊತ್ತಿಗೆ ಐ ಆಮ್ ಓಕೆ, ಯು ಆರ್ ಓಕೆಗೆ ಬರಬಹುದು. ಅಷ್ಟು ಬೇಗ ಸಾಧ್ಯನಾ? ಮೈಂಡ್ ಸ್ವಿಚ್ ಹಾಕಿದ್ರೆ ಆಯಿತು. ಈಗ ಆಲ್ರೆಡಿ ಯಾರ ಹತ್ರನೋ ಮಾತಾಡಿ ಹರ್ಟ್ ಮಾಡಿ ಡ್ಯಾಮೇಜ್ ಮಾಡಿಬಿಟ್ಟಿದ್ದೀವಿ.
ನಾನು ಸರಿಗಿದ್ದೀನಿ, ನೀನೇ ಸರಿಗಿಲ್ಲ ಅಂತ ಜಗಳ ಮಾಡಿಬಿಟ್ಟಿದ್ದೀವಿ. ಒಂದು ಪರ್ದೆ ಹಾಕ್ಕೊಂಡಿದ್ದೀವಲ್ವಾ, ನನಗೆ ಗೊತ್ತಾಗೋಯ್ತು ಮಧ್ಯಾಹ್ನದಷ್ಟೊತ್ತಿಗೆ, ಇಲ್ಲ ನಾನು ಸರಿಗಿಲ್ಲ ಅಂತ ಗೊತ್ತಾಯ್ತು. ಕೇಳಕ್ಕೆ ಇನ್ನು ಎಷ್ಟೊತ್ತು ಬೇಕೋ ಇನ್ನು 1 ಸೆಕೆಂಡ್ ಅಷ್ಟೇ ಅಲ್ವಾ. ಅರ್ಥ ಆಗೋಯ್ತು. ಅರ್ಥ ಆಗಿದ್ದು ಯಾಕೆ ಹೇಳಕ್ಕಲ್ವಾ. ಕಮ್ಯುನಿಕೇಟ್ ಮಾಡಿಬಿಡ್ಬೇಕು. ಒಂದು ಸಾರಿ ಹೇಳಿ ಆಯಿತು ಬಿಡು ನೀನೇ ಸರಿ ಅಂದ್ಬಿಟ್ರೆ ಸರಿ ಹೊಟ್ಟೋಗುತ್ತೆ. ನಿನ್ನ ಹತ್ರ ಎಷ್ಟೊತ್ತಲ್ಲಿ ಕೇಳ್ತೀನಿ ಪುಟ್ಟಿ, 1 ಸೆಕೆಂಡ್ ಅಷ್ಟೇ. ತಪ್ಪು ಮಾಡಿರ್ತೀನಿ, ಗೊತ್ತಾಗ್ಬಿಡುತ್ತೆ. ತಪ್ಪು ಗ್ರಹಿಕೆ, ತಪ್ಪು ಆ್ಯಕ್ಟಿವಿಟಿ ಅಲ್ಲ, ತಪ್ಪು ಗ್ರಹಿಕೆ. ನಾರ್ಮಲಿ ನಮ್ಮದೆಲ್ಲ ಪರ್ಸೆಪ್ಷನ್ ವರ್ಸಸ್ ರಿಯಾಲಿಟಿ ಅಷ್ಟೆ. ನನ್ನ ಪರ್ಸೆಪ್ಷನ್ ನಾನು ಸರಿಗಿದ್ದೀನಿ ಅಂತ, ನಿಮ್ಮ ಪರ್ಸೆಪ್ಷನ್ ಯು ಆರ್ ರೈಟ್ ಅಂತ ಅಷ್ಟೇ. ಇದನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ಪರದೆ ಸರಿಸ್ಬೇಕು. ಈಗೋ ಅನ್ನುವ ಒಂದು ಪರದೆ, ಕರ್ಟನ್ ಹಾಕಿದ್ದೀವಿ ಅಷ್ಟೇ. ಆ ಕರ್ಟನ್ ಸರಿಸಿದ ತಕ್ಷಣ ಚೆನ್ನಾಗಿ ಕಾಣ್ತಾರೆ ಅಷ್ಟೇ. ಇದು ಯಾರು ಬೇಕಾದರೂ ಆಗಿರ್ಬೋದು. ಈ ಪರದೆ ಸರಿಸೋದು ಅಂದ್ಯಲ್ಲಪ್ಪ, ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಲ್ಲ ವಿಷಯಗಳಿಗೂ ನಾವು ಹಾಗೆ ಮಾಡ್ಕೊಂಡಿರ್ತೀವಿ. ಪ್ರತಿ ಆಸ್ಪೆಕ್ಟ್, ಅದು ಪರ್ಸ್ನಲ್ ಇರ್ಬೋದು, ಪ್ರೊಫೆಷ್ನಲ್ ಇರ್ಬೋದು. ಆ ಒಂದು ಪರದೆ ಯಾವಾಗಲೂ ಇರುತ್ತಲ್ವ, ಅದು ಸರಿಸ್ಬಿಟ್ರೆ ಅನ್ನೋದು ಮುಂದಿನ ಭಾಗ. ಆ ಸರಿಸುವಿಕೆ ಇದೆಯಲ್ಲ, ಅದೇ ಚಾಲೆಂಜಿಂಗ್ ಅಲ್ವಾ. ಅದನ್ನು ಗೆಲ್ಲಬೇಕು, ಆ ಮೊಮೆಂಟ್ ಗೆಲ್ಲಬೇಕು. ಎಲ್ಲರಿಗೂ ಹೇಳ್ತೀನಿ, ಪರದೆ ಸರಿಸೋದಿದೆಯಲ್ಲ, ಇದು ತುಂಬ ಸಲ ಮಾಡಬೇಕಲ್ವಾ. ಪರದೆ ಓಪನ್ನೇ ಇಟ್ಬಿಡಿ ಅಲ್ವಾ. ಅಕ್ಸೆಪ್ಟೆನ್ಸ್ ಅಂತ ಅದರ ಅರ್ಥ. ಐದರ್ ಯು ಆರ್ ರೈಟ್ ಆರ್ ಐ ಆಮ್ ರೈಟ್ ಆರ್ ನೋ ಬಡಿ ಈಸ್ ರೈಟ್ ಆರ್ ಬೋತ್ ಆರ್ ರೈಟ್. ಒಂದು 6 ಫಿಗರ್ ಬರಿತೀವಿ, 6 ಅನ್ನೋದು ಬರಿತೀವಿ. ನಿಂಗೇನು ಕಾಣುತ್ತಮ್ಮ? ನಂಗೇನು ಕಾಣುತ್ತೆ? 6 ಅಷ್ಟೇ. ಪರ್ಸೆಪ್ಷನ್. ಒಂದು ಎಕ್ಸ್ಟ್ರಾ ಎಫರ್ಟ್ ನಾನು ಆ ಕಡೆ ಬಂದು ನಿಂತ್ಕೊಂಡು ನೋಡಿದ್ರೆ ನೀ ಹೇಳೋದು ನಿಜಾನ ಸುಳ್ಳಾಗುತ್ತೆ ಅಷ್ಟೇ ಅಲ್ವಾ. ದಟ್ಸ್ ಆಲ್. ಇದು ಈ ಸ್ಟೇಟ್ ಆಫ್ ಮೈಂಡ್ ಬರಲಿಕ್ಕೆ 30 ವರ್ಷ, 40 ವರ್ಷ, 50 ವರ್ಷ ಬೇಕು. ನನ್ನ ಪ್ರಕಾರ ಈ ಸ್ಟೇಟ್ ಆಫ್ ಮೈಂಡ್ 40 ನಿಮಿಷದಲ್ಲಿ ಬರುತ್ತೆ ಇಲ್ಲಿ ರೆಡಿ ಇದ್ದರೆ. ಇದಕ್ಕೆ ಟ್ರೈನಿಂಗ್ ಆಗಬೇಕು, ಅದೇ ಅಡ್ವಾನ್ಸ್ಡ್ ಕೋರ್. ಇಷ್ಟು ವಿಷಯ ತಿಳ್ಕೊಂಡ್ರೆ ಸಾಕು. ದಟ್ಸ್ ವಾಟ್ ಯು ಹ್ಯಾವ್ ಬಿನ್ ಟ್ರೈಂಗ್ ಟು ಡೂ ಅಲ್ಲಪ್ಪ. ಅಂದರೆ ನಾನು 40 ವರ್ಷ ಕಲ್ತಿರೋದನ್ನ ಒಂದು 4 ಅವರಲ್ಲಿ, 4 ಅವರ್ನ 4 ಗಂಟೆಲಿ, ದಿಸ್ ಈಸ್ ವಾಟ್ ಯು ಹ್ಯಾವ್ ಬಿನ್ ಟ್ರೈಂಗ್ ಟು ಡೂ. ನಾನು ವೇಸ್ಟ್ ಮಾಡಿರುವ ಟೈಮ್ ನೀವು ವೇಸ್ಟ್ ಮಾಡಬಾರ್ದಲ್ವಾ. 30 ವರ್ಷ ನಾನು ವೇಸ್ಟ್ ಮಾಡಿದ್ದೀನಿ ಇದೆಲ್ಲ ಕಲೀಲಿಕ್ಕೆ. ವೇಸ್ಟ್ ಅನ್ನೋಕ್ಕಾಗಲ್ಲ ಅದನ್ನ. ಕರೆಕ್ಟ್, ಆಗೋಗಿದೆ. ನಂಗೆ ರಿಗ್ರೆಟ್ಸ್ ಇಲ್ಲ. ಆದರೆ ನಾನು ಮಾಡ್ತಾ ಇರುವ ತಪ್ಪನ್ನೇ ನೀವುಗಳು ಮಾಡ್ತಾ ಹೋದರೆ ನೀವು 30 ವರ್ಷ ತಗೋತೀರಿ. ಆ 30 ವರ್ಷ ಬೇಡ ಅಂತ ಹೇಳ್ತಾ ಇದ್ದೆ. 30 ನಿಮಿಷದಲ್ಲಿ ಇದಕ್ಕೆ ಪ್ರತಿನಿತ್ಯ ಒಂದು ಧ್ಯಾನದ ಟ್ರೈನಿಂಗ್ ಆದರೆ ಸಾಕು. ಧ್ಯಾನದಲ್ಲಿ ಇವೆಲ್ಲ ಗೊತ್ತಾಗುತ್ತೆ, ತಂತಾನೆ ಬಂದ್ಬಿಡುತ್ತೆ. ಇವಾಗ ಧ್ಯಾನದ ಪ್ಯಾಟ್ರನ್ ನಮ್ಮ ಆಡಿಯನ್ಸ್ಗೆ ಚೇಂಜ್ ಆಗಿದೆ. ಏನು ಗೊತ್ತಾ, ಬೆಳಗ್ಗೆದ್ದು ಎಪಿಸೋಡ್ ನೋಡೋದೇ ಧ್ಯಾನದ ಟೈಮ್ ಆಗಿದೆ. ಗಮನ ಕೊಟ್ಟಿದ್ರೆ ಧ್ಯಾನ ಅಂತ ಅಷ್ಟೇ. ದಟ್ಸ್ ಆಲ್. ಈ ನಮ್ಮ ಕಾನ್ವರ್ಸೇಷನ್ನ ನೋಡಿ ಎಷ್ಟೋ ಜನ ಅಳವಡಿಸ್ಕೊಂಡು ಅದರ ಇಂಪ್ಯಾಕ್ಟ್ ಅಥವಾ ಅದರದ್ದೊಂದು ರಿಸಲ್ಟ್ನ ಕೂಡ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ. ನನಗಿವಾಗ ತುಂಬ ಇಡೀ ದಿನ ನಂಗೆ ತುಂಬ ಲೈಟ್ ಆಗಿರುತ್ತೆ, ಕಾಮ್ ಆಗಿರುತ್ತೆ, ನಾನು ಆರಾಮಾಗಿದ್ದೀನಿ, ಐ ಹ್ಯಾವ್ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್ ದ ಚೇಂಜ್ ಇನ್ ಮೈ ಸೆಲ್ಫ್ ಅಂತ ಅಕ್ನಾಲೇಜ್ ಮಾಡಿದ್ದಾರೆ. ಇವರಿಷ್ಟು ಜನ ಕಾಮೆಂಟ್ ಮಾಡ್ತಾರಲ್ಲ, ಅದು ನನಗೆ ಪರ್ಪಸ್ ಆಗ್ಲಿಕ್ಕೆ ಶುರು ಆಗಿದೆ, ಆಗಲಿಕ್ಕೆ ಶುರು ಆಗಿದೆ. ಇವರೆಲ್ಲ ನನ್ನ ಪರಿವಾರ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಇವರೆಲ್ಲ ನನ್ನ ಪರಿವಾರವೇ. ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ನಮ್ಮ ಪರಿವಾರ ಅಷ್ಟೆ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು.